ಹಾಯ್ ಹಲೋ ನಮಸ್ತೆ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಾನು ಭರತ್. ಇವತ್ತಲ್ಲಿ ಲೋ ನವೀನ ಸಿನಿಮಾ ಮುಖಾಂತರ ಕರ್ನಾಟಕಕ್ಕೆ ನಾಳೆಯಿಂದ ಟ್ರೆಂಡಿಂಗ್ ಸಿಂಗರ್ ಆಗ್ತಾ ಇದ್ದಾರೆ ಮಲ್ಲಮ್ಮ ಮತ್ತು ಚಾಮಮ್ಮ ಅವರು, ಮತ್ತು ನವೀನ್ ಸಜ್ಜು ಸರು ಸಹ ಇದ್ದಾರೆ. ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ನಮಸ್ತೆ ನಮಸ್ತೆ ಬ್ರದರ್. ಅಮ್ಮ ನಮಸ್ತೆ ನಮಸ್ತೆ ಅಮ್ಮ ನಮಸ್ತೆ. ನಮಸ್ಕಾರ. ಹೇಗೆ ಅನ್ನಿಸ್ತಾ ಇದೆ ಇಲ್ಲಿ ಬೆಂಗಳೂರಿಗೆ ಬಂದು ನವೀನ್ ಸಜ್ಜು ಸರ್ ಒಂದು ಒಳ್ಳೆ ಸಂತೋಷ ಅವಕಾಶ ಕೊಟ್ಟಿದ್ದಾರೆ? ಸಂತೋಷ ಆಯ್ತದ ಅವ್ರಿಗೆ ಇನ್ನೂ ಮುಂದರಿಲಿ ಸರ್. ನಿಮ್ಮ ಆಶೀರ್ವಾದ ಇದ್ದೇ ಇರುತ್ತೆ. ಆಯ್ತು ಸರ್, ಇನ್ನೂ ಮುಂದರಿಲಿ. ತುಂಬಾ ಚೆನ್ನಾಗಿ ಆಡಿದ್ದೀರಾ. ಎಷ್ಟು ದಿವಸ ಪ್ರಯತ್ನ ಮಾಡಿದ್ದೀರಾ? ಬಂದಿನ 3 ದಿವಸ ಬಂದಿನ ಸರ್. 3 ದಿನ 3 ದಿವಸ ಬಂದಿನ ಸರ್. ಪ್ರಾಕ್ಟೀಸ್ಗೆ 3 ದಿನ ಬಂದು ಇನ್ನು ಎಷ್ಟು ಕೇಳಿದ್ರು ಹೇಳೋರಾಗಿವಿ. ಇನ್ನು ಐತೆ ಆಡವು ಇನ್ನು ಎಷ್ಟು ಕೇಳಿ ಒಳ್ಳೇದಾಗ್ಲಿ. ಏನು ಕೇಳಿ ಆಡೋರು. ನಮ್ಮ ರೆಕಾರ್ಡ್ಸ್ ಇದೆ. ಹಳ್ಳಿಯವರು ಸಹ ಏನೋ ನಾವು ಕೂಲಿ ಕಂಬಳೆ ಮಾಡ್ಕ ಕಾಲ ಕಳೀತಿದ್ನೋ. ನಮ್ಮ ಹೊಲದ ಕಡೆ ಹಾಡು ಹೇಳ್ಕೊಂಡು ಮಾಡ್ತಿದ್ನೋ. ಅದು ಎಲ್ಲಿ ರೋಡ್ನಲ್ಲಿ ಇವ್ರು ಕಂಡ್ರು ನಿಂತ್ಕೊಂಡು ಇಂಥ ಹಾಡು ಹೇಳ್ತಾರೆ, ಇಂಥ ಹಾಡು ನಾವೇ ಕೇಳಬಾರ್ದು ಅಂದ್ಬಿಟ್ಟು ನಮ್ಮ ದಂಡಕ್ಕೆ ಬಂದು ಅಮ್ಮ ಹಾಡು ಹೇಳಕ್ಕೆ ಬಂದರಿ ಆ ಪಿಕ್ಚರ್ಗಂತಲೇ. ಸರ್ ನಾವು ಬರೋಲ್ಲ, ನಮಗೆ ಗೊತ್ತಿಲ್ಲ ಅನ್ನೋ. ನಾವು ಬರೋಲ್ಲ ಸರ್, ನಮಗೆ ಗೊತ್ತಿಲ್ಲ ಅನ್ನೋ. ಹಂಗಂತಲೇ ಇಲ್ಲ ಬನ್ರಮ್ಮ, ಬನ್ನಿ ನೀವು ಹೆದರ್ಕೋಬೇಡಿ ಅಂದರು. ಇಲ್ಲ ಸರ್ ನಾವು ಬರೋಲ್ಲ ಅನ್ನೋ. ತಿರ್ಗಾ ಬಂದು ಕರೆದು ನಮ್ಗೆ ಕರ್ಕೊಂಬಂದ್ರು ಸರ್. ನಾಳೆಯಿಂದ ಇಡೀ ಕರ್ನಾಟಕಕ್ಕೆ ನೀವು ಟ್ರೆಂಡಿಂಗು ಹೆಂಗ ಅನ್ಸುತ್ತೆ? ಗೊತ್ತಾಗುತ್ತೆ ನಮ್ಗೆ ಇದೆಲ್ಲ? ಸಂತೋಷ ಆಯ್ತದ. ಇವ್ರ ಕಾಲ್ನಡಿದೆ ಇಷ್ಟ ಆಯ್ತಲ್ಲ ಮಂತ ಇಷ್ಟೆಲ್ಲ ತೋರಿಸ್ತವ್ರು. ಈ ನಮ್ಮ ಅಪ್ಪತಾನೆ ಒಳ್ಳೇದಾಗಲಿ, ಮುಂದರಿಲಿ ಇನ್ನು ಅವ್ರಿಗೆ. ಅಮ್ಮ ನೀವು ಹೇಳಿ, ಎಷ್ಟು ಖುಷಿ ಇದೆ ನಿಮಗೆ? ಸಂತೋಷ ಅದ, ತುಂಬಾ ಖುಷಿ ಅದ ನಮ್ಗೆ. ನವೀನ್ ಅವರು ಪಿಕ್ಚರ್ ತೆಗಿಲಿ ಅಂತ ಆಶೀರ್ವಾದ ಮಾಡಿ ಅವಾಗ್ಲಿಂದ 3 ಸರಿ ಕಷ್ಟಪಟ್ಟು ನಮ್ಮ ಮನೇಲಿ ಏನು ಕೆಲಸ ಇದ್ರು ಬದುಕಿದ್ರು ಅದೆಲ್ಲನೆಲ್ಲ ಬಿಟ್ಟು ಬಂದು ನಾವು ಒಂದು ಅವಕಾಶ ಮಾಡಿಕೊಟ್ಟಿದ್ವಿ. ಒಳ್ಳೇದಾಗ್ಲಿ. ಅವರೇ ಹುಡುಕೊಂಬಂದು ನಿಮಗೆ ಅವಕಾಶ ಕೊಟ್ಟಿದ್ದು ಎಷ್ಟು ಖುಷಿ ಇದೆ? ಇಷ್ಟು ಖುಷಿ ಅಂದ್ರೆ ಇನ್ನೂ ತುಂಬಾ ಖುಷಿ. ನಾವು ಹಳ್ಳಿಲಿ ಎಲ್ಲೋ ಕಾಡಲ್ಲಿ ಕಾಯಿ ಸೊಪ್ಪು ಗುಡ್ಸ್ಕೊಂಡು ಹೊಲ್ದ ಕೆಲಸ ಮಾಡ್ಕೊಂಡು ನಿಂತಿದ್ದೋ. ಅವಾಗ ಬಂದು ಎಲ್ಲೋ ನದಿ ಕಡೆ ಹೋಯ್ತಾ ಇದ್ರು. ಹಾಡು ಕೇಳ್ಬಿಟ್ಟು ಎಲ್ಲ ಓಣಿಲಿ ಹೋಗುವಾಗ ಯಾರೋ ಇಲ್ಲಿ ರೆಕಾರ್ಡ್ಸ್ ಆಡ್ತಾ ಅವ್ರಲ್ಲ, ಏನು ಪಾಪ ಏನು ಮಾಡ್ತಾ ಇದ್ದಾರೋ ಅಂದ್ಬಿಟ್ಟು ದಂಡ ಹತ್ರ ಬಂದಾಗ ಆಗ ಹೇಳ್ದು, ಯಾರಪ್ಪ ನೀವು ಅಂತ ಹೇಳ್ದು. ಅವಾಗ ನಾವು ಏನೋ ಇಲ್ಲಿ ಶೂಟಿಂಗ್ ತೆಗಿಯಕ್ಕ ಅಲ್ಲ ಇಲ್ಲಾಣಿ ಅನ್ಕೊಂಡು ಬಂದೀವಿ ನೋಡಕ್ಕೆ. ಅದನ್ನು ನೀವು ಒಂದು 2 ಪದ ಹೇಳ್ಕೊಟ್ರೆ ನೋಡಿ, ಅವ ಇಲ್ಲಿ ಹೇಳ್ತಾ ಇದ್ದೀರಲ್ಲ ಅದು ಹೇಳ್ಕೊಟ್ರೆ ನಮ್ಗೆ ತುಂಬ ಒಳ್ಳೇದಾಯ್ತದ, ಹೇಳ್ಕೊಟ್ಟಾರೇವ ಅಂತ ಹೇಳಿದ್ರು. ಗಿಲಾಮ್ ನಾವೇನು ಬರಲ್ಲಪ್ಪ, ನಾವು ಎಲ್ಲೇ ಹಳ್ಳಿಲಿ ಈ ನಾಟಿ ಗಿಟಿ ಮಾಡ್ಕೊಂಡು ಕಳೆ ಕಿತ್ಕೊಂಡು ಮಾಡ್ತಾವಿ, ಹಾಡು ಹೇಳ್ಕೊಂಡು ಆಡ್ತಾವಿ, ಕೆಲಸ ಮಾಡ ಇದಕ್ಕೆ ಅಂತ ಅದು ಹೇಳ್ಕೊಟ್ಟುವಪ್ಪ. ಒಂದಷ್ಟ ಜಾನಪದ ಹೇಳ್ಕೊಟ್ಟಿವಿ. ಈಗೆಲ್ಲ ಅವಕಾಶಗಳು ಮುಂದೆ ಬಂದ್ರೆ ಮಾಡ್ತೀರಾ? ಮಾಡ್ಕೊಡ್ತೀವಿ. ಥ್ಯಾಂಕ್ ಯು ಅಮ್ಮ. ಸರ್, ಈ ಥರ ಒಂದು ಯೂನಿಕ್ ಕಾನ್ಸೆಪ್ಟ್ನ ಮಾಡೋಕ್ಕೆ ತುಂಬ ಅಂದರೆ ನಿಮ್ಮಿಂದ ಮಾತ್ರ ಸಾಧ್ಯ. ಭಾಳಷ್ಟು ಅಪ್ಪು ಅಜರಾಮರ ಒಳ್ಳೊಳ್ಳೆ ಸಾಂಗ್ ಕೊಟ್ಟಿದ್ದೀರಾ. ನೆಕ್ಸ್ಟ್ ಯಾವ್ಯಾವ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಸರ್? ಎಸ್ ಬ್ರೋ, ನನಗೆ ಸುಮ್ಮನೆ ಹಾಡುಗಳು ಮಾಡೋದು ತುಂಬ ಅಂದರೆ 3 ತಿಂಗಳಿಗೋ 2 ತಿಂಗಳಿಗೋ ಒಂದೊಂದು ಹಾಡುಗಳು ಮಾಡ್ತಾ ಇರೋದು ತುಂಬ ಈಸಿ ಬ್ರೋ. ಸಾಂಗ್ಗಳು ಕಂಪೋಸ್ ಮಾಡೋದು, ಒಂದು ವಿಡಿಯೋ ಶೂಟ್ ಮಾಡೋದು, ಬಿಡೋದು ಈಸಿ. ಆದರೆ ವರ್ಷಕ್ಕೆ ಒಂದೇ ಸಾಂಗ್ ಬಿಡೋಣ ಅಥವಾ 2 ವರ್ಷಕ್ಕೆ ಒಂದೇ ಸಾಂಗ್ ಬಿಡೋಣ, ಆದರೆ ಎಲ್ಲರ ಮೊಬೈಲಲ್ಲೂ ಓಡಾಡಬೇಕು. ನನಗೆ ಅದೇ ಯಾವಾಗಲೂ ಇರೋದು. ಒಂದೇ ಹಾಡು ಬಿಟ್ಟರು ಎಲ್ಲರ ಮೊಬೈಲಲ್ಲೂ ಓಡಾಡಬೇಕು. ಒಂದು ಹಿಟ್ ಸಾಂಗು ನಮ್ಮನ್ನ 5 ವರ್ಷ ಕಾಯುತ್ತೆ ಬ್ರೋ. ಸೊ ನಮಗೇನು 6 ತಿಂಗಳಿಗೂ 3 ತಿಂಗಳಿಗೂ ಒಂದೊಂದು ಹೊಸ ಹಾಡುಗಳು ಮಾಡ್ತಾ ಇರಬೇಕು ಅನ್ನೋದೇನಿಲ್ಲ. ಒಂದು ಹಿಟ್ ಸಾಂಗು 4 ವರ್ಷ 5 ವರ್ಷ ಕಾಯುತ್ತೆ ನಮಗೆ. ಹಂಗಾಗಿ ಏನಾದರೂ ಮಾಡಿದ್ರೆ ಯೂನಿಕ್ ಆಗಿ ಮಾಡಬೇಕಲ್ಲ ಅಂತ ತುಂಬ ಟೈಮ್ಗಳು ತಗೊಂಡು ಲೋ ನವೀನದಲ್ಲಿ 6 ಸಾಂಗ್ಗಳಿವೆ. 6ಕ್ಕೆ 6 ಸಾಂಗ್ಗಳು ಕೂಡ ಡಿಫ್ರೆಂಟ್ ಜಾನರಲ್ಲಿವೆ. 6ಕ್ಕೂ 6 ಸಾಂಗ್ಗಳುವೆ ಕೇಳಿದವರೆಲ್ಲ ಖುಷಿ ಪಡುವಂಥ ಹಾಡುಗಳನ್ನು ಮಾಡಿದ್ದೀನಿ. ಅದನ್ನು ಮೊದಲನೇ ಹಾಡು ಈಗ ಚೆನ್ನಾಗಿ ಓಡ್ತಾ ಇದೆ. ಮತ್ತು ಇವ್ರನ್ನ ಹೆಂಗೆ ಕರ್ಕೊಂಡು ಬಂದ್ವಿ ಅಂತ ಒಂದು ವಿಡಿಯೋ ಮಾಡಿದ್ವಿ. ಅದು ಆಲ್ರೆಡಿ ವೈರಲ್ ಆಗಿದೆ ಎಲ್ಲ ಕಡೆನೂ ಅದು ಮಿಲಿಯನ್ಸ್ ವ್ಯೂಸ್ ತಗೊಂಡಿದೆ. ಆ ಮಿಲಿಯನ್ಸ್ ವ್ಯೂಸು ಇವಾಗ ಈ ಹಾಡು ಏನೀಗ ಕೊಣಾಣೆ ಅನ್ನುವಂಥ ಸಾಂಗು ಉಪ್ಸಾರು ಮುದ್ದೆ ಮಾಡುವಂಥ ಹಾಡು ರಿಲೀಸ್ ಆಗಿದೆ ಇವತ್ತು ಆನಂದ ಆಡಿಯೋದಲ್ಲಿ.
ಸೊ ಅದು ಈಗ ಆ ಇವರ ಏನು ಟ್ರೈಲರ್ ನೋಡಿದ್ರಲ್ಲ, ಮೇಕಿಂಗ್ ವಿಡಿಯೋ, ಆ ಆಡಿಯನ್ಸ್ ಎಲ್ಲ ಬಂದು ಈಗ ಈ ಫುಲ್ ಹಾಡುಗಳನ್ನ ನೋಡ್ತಾರೆ ಅನ್ನೋ ಭರವಸೆ ನನಗಿದೆ. ಮತ್ತೆ ಈ ಥರದ ಹಾಡುಗಳು, ಈ ಥರದ ಸಾಹಿತ್ಯ, ನಮ್ಮ ನೆಲದ ಹಾಡು, ನಮ್ಮ ನೆಲದ ಸಾಹಿತ್ಯ, ಮತ್ತೆ ನಮ್ಮ ಊರಿನ ಪದಗಳು, ಇವೆಲ್ಲ ಇಂಥವಕ್ಕೆ ಜನ ಕುಣಿಬೇಕು, ಈ ಥರದಕ್ಕೆ ಜನಗಳಿಗೆ ರೀಚ್ ಆಗಬೇಕು ಅನ್ನೋದು ನನ್ನ ಆಸೆ, ನನ್ನ ಕನಸುಗಳು. ಹಂಗಾಗಿ ನನಗೆ ಇದರಲ್ಲಿ ನನಗೆ ಅಜ್ಜಿಯಂದಿರು ಅಂದರೆ ಪ್ರಾಣ. ನನಗೆ ಎಲ್ಲೇ ವಯಸ್ಸಾದವರು ಅಜ್ಜಿಯಂದಿರು ಕಂಡ್ರು ನಾನು ಹೋಗಿ ಮಾತಾಡಿಸ್ತಾ ಕೂತ್ಕೊಂಡ್ಬಿಡ್ತೀನಿ. ನಾನು ಅವ್ವ ಯಾವ್ರವ್ವ, ಅವ್ವ ಮೊಮ್ಮಕ್ಳೆಷ್ಟು ಜನ ಅಂತ ಹಿಂಗೆ ಮಾತಾಡಿಸ್ತಾ ಕೂತ್ಕೊಂಡ್ಬಿಡ್ತೀನಿ. ನನಗೆ ಇದರಲ್ಲಿ ನನಗೆ ಈ ಹಾಡನ್ನ ಏನೋ ಒಂದು ಯೂನಿಕ್ ಆಗಿ ಟ್ರೈ ಮಾಡಬೇಕು ಅನ್ನೋ ತಲೆಯಲ್ಲಿತ್ತು. ಯಾವಾಗ ನನಗೆ ಇವ್ರು ಸಿಕ್ಕಿದ್ರು, ಅದು ಎಷ್ಟೇ ಕಷ್ಟ ಆಗಲಿ ನನಗೆ ಇವ್ರ ಹತ್ರನೇ ಹಾಡಿಸ್ಬೇಕು ಈ ಹಾಡನ್ನ ಅಂತ ಡಿಸೈಡ್ ಆದ್ವಿ. ಇವ್ರ ಹತ್ರನೇ ಹಾಡಿದ್ರು. ಹಾಡು ತುಂಬ ಚೆನ್ನಾಗಿ ಬಂದಿದೆ. ಈಗ ಜನಗಳಿಗೆ ಅದು ರೀಚ್ ಆಗಿ ಎಲ್ಲರೂ ನೋಡಿದ್ರೆ ನನಗಷ್ಟೇ ಸಾಕು. ಸರ್, ಲೋ ನವೀನ ಸಿನಿಮಾ ಎಲ್ಲೆಲ್ಲಿ ಶೂಟ್ ಆಗಿದೆ ಸರ್? ಲೋ ನವೀನ ಸಿನಿಮಾ ಬೆಂಗಳೂರಲ್ಲಿ ಶೂಟ್ ಆಗಿದೆ, ಮೈಸೂರಲ್ಲಿ ಶೂಟ್ ಆಗಿದೆ, ಮತ್ತು ಶ್ರೀರಂಗಪಟ್ಟಣದ ಮಂಡ್ಯ ಜಿಲ್ಲೆಯಲ್ಲಿ ಶೂಟ್ ಆಗಿದೆ. ಯಾವಾಗ ಬರ್ಬೋದು ಸಿನಿಮಾ? ಯಾವ ಮಂತಲ್ಲಿ ಬರ್ಬೋದು? ನಾವು ಅದೇ ಈಗ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಕೆಲಸಗಳು ನಡೀತಾ ಇದೆ. ನಾವೆಲ್ಲ ಪ್ಲ್ಯಾನ್ ಮಾಡ್ಕೊತಾ ಇದ್ದೀವಿ ಯಾವ ಟೈಮಲ್ಲಿ ಸಿನಿಮಾಗಳು ಕಡಿಮೆ ಇದೆ, ಥಿಯೇಟ್ರ್ಗಳು ನಮ್ಗೆ ಸಿಗಬೇಕು, ಮತ್ತು ಈ ಸಿನಿಮಾನ ಜನಗಳಿಗೆ ತಲುಪುವಂಗೆ ಮಾಡಬೇಕು. ಫಸ್ಟು ಸಾಂಗ್ಗಳನ್ನ ಹಿಟ್ ಮಾಡಬೇಕು. ನಾವು ಸಾಂಗ್ಗಳನ್ನ ಕೇಳಿದ್ರೆ, ನೋಡಿ ಇವತ್ತು ಸಾಂಗ್ ನೋಡಿದ್ರಿ, ಸಿನಿಮಾ ಏನೋ ಮಾಡಿದ್ಯಾ ಕಣಪ್ಪ ಅಂತಂದ್ರು ನೋಡಿದವರು. ಈಗ 2ನೇ ಸಾಂಗು 3ನೇ ಸಾಂಗ್ ನೋಡಿದಾಗ ಇಲ್ಲಪ್ಪ ನೀನು ಸಿನಿಮಾದಲ್ಲಿ ಏನೋ ಆಯ್ತೆ, ಈ ಹಾಡುಗಳೇ ಇಷ್ಟು ಚೆನ್ನಾಗಿ. ಹಂಗೆ ಹಾಡುಗಳು ಒಂದು ಇನ್ವಿಟೇಷನ್ ಆಗಬೇಕು ಜನಗಳಿಗೆ, ಸಾಂಗ್ಸ್ಗಳು. ಆ ಸಾಂಗ್ಸ್ಗಳು ನೋಡಿ ಅವರೇ ನಮ್ಮ ಸಿನಿಮಾಗೆ ಬರಬೇಕು. ಸಾಂಗ್ಸ್ಗಳನ್ನು ರೀಚ್ ಮಾಡಿಸ್ಕೊಂಡು ಸಿನಿಮಾ ರಿಲೀಸ್ ಪ್ಲ್ಯಾನ್ ಮಾಡ್ತೀವಿ. ಇನ್ನೊಂದು ದೊಡ್ಡ ಸಕ್ಸಸ್ ಕಾಣಲಿ, ಸೂ ಫ್ರಮ್ ಸೋ ಆಯ್ತಲ್ಲ, ಆ ರೇಂಜ್ಗೆ ಮೌ ಪಬ್ಲಿಸಿಟಿ ಆಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಥ್ಯಾಂಕ್ ಯು. ಥ್ಯಾಂಕ್ಸ್.